ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಮಾಡೋ ರೆಸಿಪಿ ಮುಳ್ಳು ಸೌತೆ. ಈ ಅಂಶ ಇರುತ್ತೆ, ಕಹಿ ಉಳಿಯೋದಿಲ್ಲ, ಎಲ್ಲ ಸುಲಭವಾಗಿ ಮಾಡಬಹುದು. ಆ ತರದ ರೆಸಿಪಿ ಇದು. ಸೌತೆಕಾಯಿ ಕತ್ತರಿಸಿರೋದನ್ನ ಪಕ್ಕದಲ್ಲಿ ಇಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ತೆಂಗಿನ ತುರಿ, 1/4 ಕಪ್ ಹುರಿಗಡ್ಲೆ ಅಥವಾ ರೋಸ್ಟೆಡ್ ಗ್ರಾಮು, ನಿಮ್ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಾನು 2 ಹಸಿ ಮೆಣಸಿನಕಾಯಿ ಹಾಕಿದೆ, ಖಾರ ಇತ್ತು ಅದು ತುಂಬಾ. ನೀವು ಎಷ್ಟು 4-5ವರೆಗೂ ಹಾಕೊಳ್ಬಹುದು, ಎಷ್ಟು ಖಾರ ಬೇಕು ನೋಡಿ ಹಾಕೊಳ್ಳಿ. ಆಮೇಲೆ ಅದನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿದೆ, ಹೆಚ್ಚು ನೀರು ಹಾಕೋದು ಬೇಡ. ಅದಕ್ಕೆ ಕತ್ತರಿಸಿಟ್ಕೊಂಡಿರುವಂತಹ ಸೌತೆಕಾಯಿಯನ್ನ ಹಾಕಿ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೊಳ್ಬೇಕು. ಹುಳಿ ಮೊಸರಾಗ್ಲಿ ಸಿಹಿ ಮೊಸರಾಗ್ಲಿ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ ತಿನ್ನೋದಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಅಥವಾ ರೈಸ್ ಬಾತ್ ಜೊತೆ ಆದ್ರೂ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಅನ್ನದ ಜೊತೆ ಬಡಿಸ್ತೀರಾ ಅಂತಾದ್ರೆ ಸ್ವಲ್ಪ ಜಾಸ್ತಿ ಉಪ್ಪನ್ನ ಹಾಕೊಳ್ಳಿ. ಆಮೇಲೆ ನೋಡಿ ಹೀಗೆ ಚೆನ್ನಾಗಿ ಕಲಸಿ ಇದಕ್ಕೆ ಒಂದು ಒಗ್ಗರಣೆನ ಕೊಡಬೇಕು. ಹುರ್ಗಡ್ಲೆ ಅಂದ್ರೆ ಪುಟಾಣಿ ಕಡಲೆಪಪ್ಪು ಅಂತೀವಲ್ಲ ಅದು. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಇಂಗು ಮತ್ತೆ ಕರಿಬೇವನ್ನ ಹಾಕಿದ್ದೀನಿ. ಜೀರಿಗೆ ಹಾಕೋದು ಆಪ್ಷನಲ್ಲು. ಜೀರಿಗೆ ಒಗ್ಗರಣೆಯಲ್ಲಿ ಹಾಕಿದ್ರೆ ಒಂದ್ ಸ್ವಲ್ಪ ಬೇರೆನೆ ಟೇಸ್ಟ್ ಬರುತ್ತೆ. ನಿಮ್ಗೆ ಅದು ಇಷ್ಟ ಆಗತ್ತೆ ಅಂದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲ ಜೀರಿಗೆ ಹಾಕದೆ ಹಾಗೆ ಒಗ್ಗರಣೆ ಮಾಡಿದ್ರೆ ಆಯ್ತು. ಇದಕ್ಕೆ ಒಣಮೆಣಸಿನಕಾಯಿ ಒಗ್ಗರಣೆ ಟೈಮಲ್ಲಿ ಹಾಕೋದಿಲ್ಲ, ಯಾಕಂದ್ರೆ ಅದು ಬಣ್ಣನ ಚೇಂಜ್ ಮಾಡುತ್ತೆ ಅಂತ. ಅದು ಸಹ ಅಷ್ಟೇ ಆಪ್ಷನಲ್.